ಕನ್ನಡದ ನವರಸ ನಾಯಕ ಜಗ್ಗೇಶ್ ನಗಿಸೋದ್ರಲ್ಲಿ ಫೇಮಸ್. ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಜಗ್ಗೇಶ್ ಈಗ ನಿರ್ದೇಶನದಲ್ಲಿ ಒಂದು ಕೈ ನೋಡೋದಕ್ಕೆ ಮುಂದಾಗಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಮಗ ಗುರುರಾಜ್ಗೊಂದು ಗಟ್ಟಿ ನೆಲೆ ಕೊಡಲು ಸ್ವತಃ ಜಗ್ಗೇಶ್ ನಿರ್ಧಾರ ಮಾಡಿದ್ದಾರೆ. ಇವರ ಹೊಸ ಚಿತ್ರದ ಹೆಸರು ಗುರು. ಇದರ ಅಡಿಬರಹ ದಿ ಸೈಲೆಂಟ್ ವಾರಿಯರ್. ಸದ್ಯಕ್ಕೆ ನಾಯಕಿಯ ಹುಡುಕಾಟ ನಡೀತಾ ಇದೆ. ಇತ್ತೀಚೆಗಷ್ಟೇ ಈ ಚಿತ್ರದ ಪೂಜೆಯನ್ನ ಜಗ್ಗೇಶ್ ಮಂತ್ರಾಲಯದ ರಾಯರ ಸನ್ನಿಧಿಯಲ್ಲಿ ಮುಗಿಸಿಕೊಂಡು ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಜಗ್ಗೇಶ್ ಸುಮಾರು 29 ವರ್ಷಗಳ ಹಿಂದೆ ತಮ್ಮ ಪತ್ನಿಯೊಂದಿಗೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಕೆಲವೊಂದು ಬಂಡೆಗಳ ಮೇಲೆ ತಮ್ಮ ಪ್ರೀತಿಯನ್ನ ಬರೆದು ಬಂದಂತಹ ನೆನಪುಗಳನ್ನು ವೀಕ್ಷಿಸಿದ ಎಕ್ಸ್ಕ್ಲೂಸಿವ್ ಫೋಟೋಗಳು ಇಲ್ಲಿವೆ. ನವರಸ ನಾಯಕ ಜಗ್ಗೇಶ್ ಅವರು ಇಷ್ಟು ದಿನ ನಮ್ಮನ್ನೆಲ್ಲ ನಗಿಸಿದ್ರು. ಆದರೆ ಈಗ ಆಕ್ಷನ್ ಕಟ್ ಕಡೆ ಅವರು ಗಮನವನ್ನ ಹರಿಸಿದ್ದಾರೆ. ತಮ್ಮ ಸ್ವಂತ ಮಗ ಗುರುರಾಜ್ ಅವರನ್ನ ನಾಯಕ ನಟನನ್ನಾಗಿಸಿ ಒಂದು ಗುರು ಅನ್ನುವಂತಹ ಚಿತ್ರವನ್ನ ತೆಗಿತಾ ಇದ್ದಾರೆ. ಇದರ ಅಡಿಬರಹ ದಿ ಸೈಲೆಂಟ್ ವಾರಿಯರ್. ಸದ್ಯಕ್ಕೆ ನಾಯಕಿಯ ಹುಡುಕಾಟ ನಡೀತಾ ಇದೆ. ಹಾಗೆಯೇ ಈ ಚಿತ್ರದ ಒಂದು ಪೂಜೆಯನ್ನ ಕೂಡ ರಾಯರ ಸನ್ನಿಧಿಗೆ ಹೋಗಿ ಮುಗಿಸ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸಂದೀಪ್ ಇಂದ. ಸಂದೀಪ್, ಹಳೆ ನೆನಪುಗಳು ನಿಜವಾಗ್ಲೂ ತುಂಬಾ ಸ್ವೀಟ್ ನೆನಪುಗಳು ಅಂತಾನೆ ಹೇಳ್ಬೋದು. ಜಗ್ಗೇಶ್ ಅವರು 29 ವರ್ಷಗಳ ಹಿಂದೆ ತಮ್ಮ ಪತ್ನಿಯೊಂದಿಗೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿರುವಂತಹ ಒಂದು ಕೆಲವೊಂದು ಬಂಡೆಗಳ ಮೇಲೆ ತಮ್ಮ ಪ್ರೀತಿಯನ್ನ ಬರೆದು ಬಂದಂತಹ ನೆನಪುಗಳನ್ನ ಇಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೀವಿ. ಹೇಗಿದೆ ಆ ಫೋಟೋಗಳು? ಯಾವ ರೀತಿ ಇದೆ ಆ ನೆನಪುಗಳು? ಖಂಡಿತ ಅಶ್ವಥ, ಮಾತು ಹೇಳಿದ್ರಿ ನೀವು ಹಳೆ ನೆನಪುಗಳು ಅಂತ. ಅದೇ ರೀತಿ ಓಲ್ಡ್ ಮೆಮೊರೀಸ್ ಗೋಲ್ಡನ್ ಮೆಮೊರೀಸ್ ಅಂತಾರೆ. ಸೊ ಜಗ್ಗೇಶ್ ವಿಷಯದಲ್ಲೂ ಅದು ಸತ್ಯ ಅನ್ಬೋದು. ಅವ್ರು ಯಾಕಂದ್ರೆ ಇವಾಗ ಇತ್ತೀಚೆಗೆ ಒಂದು ಸಿನಿಮಾ ನಿರ್ದೇಶನ ಮಾಡ್ತೀನಿ ಅಂತ ಸಾಕಷ್ಟು ಬಾರಿ ಹೇಳಿದ್ರು. ಅಂದ್ರೆ ಅವರ ಮಗ ಗುರುರಾಜ್ಗೋಸ್ಕರ ಒಂದು ಸಿನಿಮಾ ನಿರ್ದೇಶನ ಮಾಡ್ತೀನಿ ಅಂತ. ಸೊ ಇವಾಗ ಸಿನಿಮಾದ ಆಲ್ಮೋಸ್ಟ್ ಕತೆ ಗೀತೆ ಎಲ್ಲ ರೆಡಿ ಆಗಿದೆ. ಮತ್ತೆ ಅವ್ರಿಂದ ಸೈಲೆಂಟ್ ಆಗಿ ಅವ್ರಿಗೆ ಒಂದು ಆಸೆ ಇತ್ತಂತ ಮುಂಚೆಂದ, ನಾನು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಕೂಡ ಅದು ಹೋಗ್ಬಿಟ್ಟು ನಾನು ರಾಯರ ಸನ್ನಿಧಿಲಿ ಪೂಜೆ ಮಾಡಿ. ಸಂದೀಪ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಈಗ ನವರಸ ನಾಯಕ ಜಗ್ಗೇಶ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜಗ್ಗೇಶ್ ಅವರೇ. ನಮಸ್ಕಾರ ಜಗ್ಗೇಶ್ ಅವರೇ, ಮಗನನ್ನ ಹಾಕೊಂಡು ಚಿತ್ರವನ್ನ ರೆಡಿ ಮಾಡ್ತಾ ಇದ್ದೀರಿ. ಇಷ್ಟು ದಿನ ನಮ್ಮನ್ನೆಲ್ಲ ನಗಿಸಿದ್ರಿ ನೀವು. ಈಗ ಆಕ್ಷನ್ ಕಟ್ ಹೇಳೋದಕ್ಕೆ ತಯಾರಿ ನಡೆಸ್ತಾ ಇದ್ದೀರಿ. ಹೇಗಿದೆ ತಯಾರಿ? ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ತರ ತುಂಬಾ ಕಷ್ಟಪಟ್ಟು ಎಲ್ಲ ಸ್ಕ್ರಿಪ್ಟ್ ನ ಚೆನ್ನಾಗಿ ನೋಡ್ತಾ ಇದ್ದೀನಿ. ಓಕೆ. ಅದು ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಟೆನ್ಷನ್ ಇದೆ. ಓಕೆ. ಯಾಕಂದ್ರೆ ಇದು ಕ್ವಶನ್ ಆಫ್ ತುಂಬಾ ಜನಕ್ಕೆ ಇಷ್ಟಪಡಿಸ್ಬೇಕು. ಜೊತೆಗೆ ನನ್ನ 30 ವರ್ಷದ ಎಕ್ಸ್ಪೀರಿಯನ್ಸ್ ತುಂಬಾ ಜವಾಬ್ದಾರಿ ಇದೆ, ಕಲ್ಪನೆ ಇರುತ್ತಲ್ಲ, ಅದನ್ನ ನಿಜ ಮಾಡ್ಬೇಕು. ಖಂಡಿತ ಹಾಗೆ. ಓಕೆ. ಈ ಚಿತ್ರದ ಒಂದು ಪೂಜೆಯನ್ನ ಕೂಡ ಮುಗಿಸ್ಕೊಂಡ್ ಬಂದ್ರಿ ನೀವು ಮಂತ್ರಾಲಯಕ್ಕೆ ಹೋಗಿ. ಆದ್ರೆ ಆ ಕೆಲ್ಸದ ಜೊತೆ 29 ವರ್ಷಗಳ ಹಿಂದೆ ನಿಮ್ಮ ಪತ್ನಿ ಜೊತೆ ನೀವು ರಾಯರ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಬಂಡೆಗಳ ಮೇಲೆ ನೀವು ನಿಮ್ಮ ಪ್ರೀತಿನ ಕೊರ್ದಿದ್ರಿ, ಅದನ್ನು ಕೂಡ ವೀಕ್ಷಿಸಿದ್ರಿ. ಹೇಗಿತ್ತು? ನನಗೆ ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದ್ರೆ ಇದ್ರ ಬಗ್ಗೆ ನನಗೆ ಇದಿರ್ಲಿಲ್ಲ. ಸಡನ್ ಆಗಿ ನಾನು ಅಲ್ಲಿ ಹೋದಾಗ ಐ ರಿಮೆಂಬರ್ಡ್ ಏನು ಹೇಗಿರುತ್ತೆ ಏನು ಇದನ್ನ ಹುಡುಕಿದ್ರೆ ಅಂತ ಹೇಳ್ಬಿಟ್ಟು ನಾನು ಬಹಳ ಟ್ರೈ ಮಾಡಿದೆ. ನನ್ಗೆ ಗುರ್ಸಿರ್ಲಿಲ್ಲ ಅದು ಎಲ್ಲಿತ್ತು ಅಂತ. ಆಮೇಲೆ ಕುತ್ಕೊಂಡು ಒಬ್ಬರೇ ಯೋಚನೆ ಮಾಡಿದೆ, ನಾನು ಎಲ್ಲಿಂದ ಬಂದೆ, ಯಾವ ತರ ಹೋದೆ ಅಂತ. ಆಗ ನನಗೆ ಅಲ್ಲಿ ಒಂದು ಒಂದು ಬಂಡೆ ನೆನಪಿತ್ತು. ಯಾಕಂದ್ರೆ ಆ ಬಂಡೆ ಮೇಲೆ ನಾನು ಸುಮಾರು ತಿಂಗಳುಗಳು ಕೂತಿದ್ದೆ. ಆ ಬಂಡೆ ಸಿಕ್ತು, ನನಗೆ ತುಂಬಾ ಖುಷಿ ಆಯ್ತು. ಇಲ್ಲೇ ಎಲ್ಲೋ ಇರ್ಬೇಕು ಅಂತ ಹೇಳಿ ಹುಡುಕ್ದಾಗ ಸಿಕ್ತು. ಏನಂತ ಬರ್ದಿದ್ರಿ ಜಗ್ಗೇಶ್ ಅವರೇ? ಅದರಲ್ಲಿ ಐ ಥಿಂಕ್ ನಾನು ಆಗ ನನ್ನ ಹೆಸರು 3 ಹೆಸರು ನನಗೆ. ಒಂದು ಈಶ್ವರ, ಒಂದು ಜಗದೀಶ, ಒಂದು ಜಗ್ಗೇಶ. ಮನೆಯಲ್ಲೆಲ್ಲ ಪ್ರೀತಿಯಿಂದ ಈಶಾ ಅಂತ ಕರೀತಾ ಇದ್ರು. ಸೊ ಹಾಗಾಗಿ ನನ್ಗೆ ಆಗ ನ್ಯೂಮರಾಲಜಿಸ್ಟ್ ಒಬ್ರು ಹೇಳಿದ್ರು, ಈ ತರ ಈಶ್ವರ್ ಅಂತ ಇಟ್ಕೊಂಡು ಪರಿಮಳ ಅನ್ನೋ ಕಾಂಬಿನೇಷನ್ ಸರಿ ಬರಲ್ಲ, ಹಾಗಾಗಿ ಅದನ್ನ ಬಳಸ್ಬೇಡಿ ನೀವು ಅಂತ ಹೇಳಿದ್ರು. ಅದೊಂದು ಭಯ ನಂಗಿತ್ತು, ಬಳಸ್ಬಿಟ್ರೆ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ ನನ್ ಮನೆ ಹೆಸರು ಏನ್ ಕರೀತಿದ್ರು ಜಗದೀಶ ಅಂತ. ಯಾಕಂದ್ರೆ ಅದು ನಮ್ಮ ಮನೆ ದೇವರು ಈಶ್ವರ. ಸೊ ಹಾಗಾಗಿ ಜಗದೀಶ ಪರಿಮಳ ಅಂತ ಹಾಕಿ ಒಂದು ಹಾರ್ಟ್ ಮಾರ್ಕ್ ಹಾಕಿ ಐ ಥಿಂಕ್ 17 ನವೆಂಬರ್ 1783 ಅನ್ಕೊಂತೀನಿ. ಅದನ್ನ ಹಾಕಿ ಒಂದು 4 ಅವರ್ಸ್ ನಾನು ಒಬ್ಬನೇ ಕುತ್ಕೊಂಡು ಬಿಸಿಲಲ್ಲಿ ಕೆತ್ತಿದ್ದೆ. ಓಕೆ. ನಿಮ್ ಪತ್ನಿಯವ್ರು ಇರ್ಲಿಲ್ವಾ ಆ ಸಮಯದಲ್ಲಿ ನಿಮ್ ಜೊತೆ? ಇಲ್ಲ, ಅವಳಿಲ್ಲ. ಅವಳು ಇರ್ಲಿಲ್ಲ. ಯಾಕಂದ್ರೆ ಅವಳಿಗೆ ನಾನು ಆಸ್ ಫ್ರೆಂಡ್ ಆಗಿ ಮಾತಾಡಿಸ್ತಿದ್ದೆ. ಅವಳು ತುಂಬಾ ಸಣ್ಣವಳಾಗ, 9th ಸ್ಟ್ಯಾಂಡರ್ಡ್ ಓದ್ತಾ ಇತ್ತು.
ಸೊ ಅವಳು 10th ಬಂದಾಗ ನಾನು ಮದುವೆ ಆಗಿದ್ದೆ ಅವಳನ್ನ. ಇಷ್ಟು ದಿನದಲ್ಲಿ ನೀವು ಯಾವತ್ತೂ ರಾಯರ ಮಠಕ್ಕೆ ಹೋಗಿರ್ಲಿಲ್ವಾ? ಅಂದ್ರೆ 29 ವರ್ಷದ ನಂತರ ನೀವು ಹೋಗಿ ನೋಡ್ತಾ ಇದ್ದೀರಿ. ಇಲ್ಲ ನಾನು ರಾಯರ ಮಠಕ್ಕೆ ನಿರಂತರವಾಗಿ ಹೋಗ್ತೀನಿ. ಆದ್ರೆ ಇದನ್ನ ಹುಡ್ಕೋ ಪ್ರಯತ್ನ ಮಾಡಿರ್ಲಿಲ್ಲ. ನನಗೆ ಇದು ನನ್ನ ಮೈಂಡ್ ಇಂದ ಅದು ಹೊರಟೋಗಿತ್ತು, ಮರ್ತೋಗಿದೆ. ಈ ಬಾರಿ ನನ್ಗೇನಾಯ್ತು, ನಾನು ಶಾರ್ಟ್ ತೆಗಿಬೇಕಾದ್ರೆ ಆ ಶಾರ್ಟ್ ನ ನನ್ ಕಾನ್ಸೆಪ್ಟ್ ಯಾವ ತರ ಇಟ್ಕೊಂಡಿದ್ದೆ ಅಂತಂದ್ರೆ, ಈ ಎಂಬ್ಲಮ್ ಏನ್ ತೆಗಿತೀವಲ್ಲ ನಾವು, ಆ ಗುರುರಾಜ ಫಿಲ್ಮ್ಸ್ ಅಂತ ಎಂಬ್ಲಮ್ ನ ಮಾಡ್ಬೇಕಾದ್ರೆ ಅದರಲ್ಲಿ ಸನ್ ರೈಸ್ ಮತ್ತೆ ತುಂಗಾ ನದಿ ತೀರ, ಆಮೇಲೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರದಕ್ಷಿಣೆ ಹಾಕೋತರ ಒಂದು ಶಾರ್ಟ್, ಅದಾದ್ಮೇಲೆ ಬೃಂದಾವನ ಅಪಿಯರ್ ಆಗುತ್ತೆ, ಅದ್ರ ಫ್ರೀಸ್ ಆಗುತ್ತೆ ಅಂತ ಕೆಲವು ಕಾನ್ಸೆಪ್ಟ್ ಗಳು ಹಾಕೊಂಡಿದ್ದೆ. ಸೊ ತುಂಗಾ ನದಿ ತೀರದಲ್ಲಿ ಶೂಟ್ ಮಾಡ್ಬೇಕು ಅಂದಾಗ ತುಂಬಾ ಬಿಸಿಲಿತ್ತು ಈ ಸರಿ. ನಂಗೆ ಸಿಕ್ಕಾಬಟ್ಟೆ ಮೈಗ್ರೇನ್ ಅಟ್ಯಾಕು, ತುಂಬಾ ತಲೆನೋವು ಬಂದ್ಬಿಡ್ತು. ಹಾಗಾಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು 4 ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಕಮ್ಮಿ ಆದ್ಮೇಲೆ ತೆಗೋಣ ಅನ್ಕೊಂಡು ಹೇಳಿ ನಾನು ಹುಡುಕ್ತಾ ಇದ್ದೆ, ಲೊಕೇಶನ್ ಹಂಟ್ ಮಾಡ್ತಾ ಇದ್ದೆ, ಯಾವ ಜಾಗದಲ್ಲಿ ಕ್ಯಾಮ್ರಾ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಓಕೆ, ನೀವು 29 ವರ್ಷದ ಹಿಂದೆ ಹೋಗಿದ್ದಕ್ಕೂ ಈಗ ಹೋಗಿದ್ದಕ್ಕೂ ಹೇಗ್ ಅನ್ಸ್ತಾ ಇದೆ? ನನಗೆ ಅದು ರಿಕಲೆಕ್ಟ್ ಮಾಡಿದಾಗ ನೋಡಿ, ಅವಾಗ ಆವತ್ತಿನ ದಿನ ನಾನು ಅದನ್ನ ಕಿತ್ಬಿಟ್ಟು ನಾನೊಂದು ಪರಿಕಲ್ಪನೆ ಮಾಡ್ಕೊಂಡಾಗ ನನ್ನ ಬದುಕನ್ನ ಅದೊಂಥರ ಹಾಸ್ಯವಾಗಿತ್ತು. ಯಾರು ಹೇಳಿದ್ರು ಅಥವಾ ಕೇಳಿದ್ರು ಅಥವಾ ನಾನು ಅನ್ಕೊಂಡಿರೋದು, ಅಲ್ಲಿ ಕುತ್ಕೊಂಡು ನಾನು ಒಬ್ಬ ದೊಡ್ಡ ಆಕ್ಟರ್ ಆಗ್ತೀನಿ, ನಾನು ಪೊಲಿಟಿಷಿಯನ್ ಆಗ್ತೀನಿ, ನನ್ಗೆ ಪರಿಮಳದ ಮದುವೆ ಆಗ್ತೀನಿ, ನನ್ಗೆ ಇಬ್ರು ಹೆಣ್ಮಕ್ಳು ಆಗ್ತಾರೆ, ಒಬ್ಬನಿಗೆ ಗುರುರಾಜ ಅಂತ ಒಬ್ಬನಿಗೆ ಯತಿರಾಜ ಅಂತ, ಎಲ್ಲವೂ ರಾಯರ ಹೆಸರೇ ಇಟ್ಬಿಡೋಣ. ಯಾಕಂದ್ರೆ ಪರಿಮಳ ಅಂದ್ರೆ ಪರಿಮಳ ಚಾಟರ್ ಅಂತ ರಾಘವೇಂದ್ರ ಸ್ವಾಮಿಗಳ ಹೆಸರು, ಇವಳೇ ಸಿಕ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ನಮ್ಮ ಪರಿವಾರವೇ ಅಂತ ರಾಯರ ಫ್ಯಾಮಿಲಿ ಆಗಿರುತ್ತೆ ಅನ್ನೋ ಒಂದು ಕಲ್ಪನೆ ನಂಗಿತ್ತು. ಓಕೆ ಸರ್, ಅಂದ್ರೆ 29 ವರ್ಷದ ಹಿಂದೆ ನೀವು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಬಂಡೆಗಳ ಮೇಲೆ ಬರ್ದಾಗ ನಿಮ್ಗಿನ್ನ ಮದ್ವೆ ಆಗಿರ್ಲಿಲ್ಲ. ಓಕೆ, ಈಗ ಮದ್ವೆ ಆಗಿದೆ, ಹೆಂಡತಿನ ಕರ್ಕೊಂಡೇ ಹೋಗಿದ್ರಿ ನೀವು ನಿಮ್ಮ ಪತ್ನಿ ಜೊತೆನೆ ರಾಯರ ಸ್ಥಳಕ್ಕೆ. ಸೊ ತುಂಬಾ ಖುಷಿಯಾಗಿರ್ಬೇಕು, ಆ ದಿನ ಬರ್ದಿದ್ದು ಇವತ್ತು ಸತ್ಯ ಆಗಿದೆ ಅಂತ. ಹೌದು, ನನಗೆ ಏನೋ ಒಂಥರ ತುಂಬಾ ನಂಬಿಕೆ, ಸಂತೋಷ. ನನಗೇನೋ ಒಂದು ಯಾರೋ ನನ್ನ ಪಕ್ಕದಲ್ಲಿ ನನಗೋಸ್ಕರ ಇದ್ದಾರೆ ಅನ್ನೋ ಒಂದು ಫೀಲು. ಅದು ಎಲ್ಲರಿಗೂ ಆತರ ಸಿಗ್ಲಿ, ರಾಯರ ಆಶೀರ್ವಾದ ಎಲ್ಲರೂ ಸಿಗ್ಲಿ ಅಂತ ನಂದೊಂದು ಆಸೆ. ಖಂಡಿತವಾಗ್ಲೂ ನಿಮ್ಮನ್ನ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ ಜಗ್ಗೇಶ್ ಅವರೇ. ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.